ಇಲ್ಲ ಬೇಡ ಬೇಡ, ಚಾಗಿ ಏನು ತರಕ್ ಹೋಗ್ಬೇಡ್ರಿ. ನಾನೊಂದ್ ಸ್ವಲ್ಪ ಬೇರೆ ಮಾತಾಡೋದಿತ್ರಿ, ಅದಕ್ಕೆ ಬಂದೆ. ಅಲ್ಲ ಅಣ್ಣಾರ, ಹಿಂಗೆ ಕೇಳ್ತೇನಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಅಂದರೆ ನೀವು ಇದಕ್ಕಿದ್ದಂಗೆ ಹಿಂಗೆ ಬಂದ್ಬಿಟ್ರಿ. ಹಂಗೆ ನೀವು ಇದಕ್ಕಿದ್ದಂಗೆ ಬರೋರಲ್ಲ, ಕೆಲಸ ಇಲ್ಲದೆ ಏನಾರ ಕಾರಣ ಇದ್ದರೆ ನೀವು ಅಲ್ಲಿ ಬರೋದು. ಯಾಕಂದರೆ ಈಗ ನೀವು ಇದಕ್ಕಿದ್ದಂಗೆ ಬಂದಿದ್ದು ನೋಡಿ ನನಗೆ ಯಾಕೆ ಒಂಥರ ಏನಾಯ್ತೋ ಏನೋ, ಏನಾಗಿರ್ಬೋದು ಯಾಕೆ ಅನ್ನಂಗೆ ಆಗ್ಬಿಟ್ಟೈತಿ. ಗಿರ್ಜಿ ಕಡೆ ಮಾತಾಡ್ಬೇಕು ಅಂತ ಹೇಳಿ ಕಳ್ಸಿರಂತೆ. ಗಿರ್ಜಿ ಕಡೆ ಮಲೇಶನ ಕಡೆ ಈಗ ಆ ಕೆಲಸದ ಬಗ್ಗೆ ಏನಾರ ಮಾತಾಡೋದಿತ್ತೇನ್ರಿ? ಹಾ, ಕೆಲ್ಸದ ಬಗ್ಗೆನೇ ಮಾತಾಡೋದಿತ್ರಿ. ಅದು ಏನ್ ಪ್ರಾಬ್ಲಮ್ ಆಗ್ಬಿಟ್ಟದ್ ಗೊತ್ತನ್ರಿ? ಅಣ್ಣಾರ ಆರಾಮದಿರಿ? ಪಾಟೀಲ್ ಅಣ್ಣಾರ ಆರಾಮದೇನ್ ನೋಡ್ರಿ ಗಿರ್ಜಕ್ಕರ, ನೀವ್ ಆರಾಮದಿರೇನ್ರಿ? ಇವ್ರು ಮಲ್ಲೇಶಿ ಬರ್ಲಿಲ್ಲನ್ರಿ? ಪಾರ್ವತಿ, ಎದಕ್ಕೆ ಎದ್ದು ಬರಕತ್ತಿ? ಮೊದ್ಲೇ ಆರಾಮಿಲ್ಲ ನಿನಗ, ಮಕ್ಕೋ ಒಂದ್ ಸ್ವಲ್ಪ. ಮಕ್ಕೋ ಏನಾಗಲ್ಲ, ಅಲ್ಲೇ ಮಕ್ಕೊಂಡೇ ಮಾತು ಕೇಳ್ತಾವಲ್ಲ, ಕೇಳಿಸ್ಕೊ ಸಾಕು, ಮಕ್ಕೋ. ಅಪ್ಪ ಏನ್ ಅನ್ಕೊಳಂಗಿಲ್ಲ, ನೀ ಬರ್ಲಿಲ್ಲ ಮಾತಾಡ್ಸ್ಲಿಲ್ಲ ಅಂತೇಳಿ. ಅಪ್ಪಗ ಅರ್ಥ ಆಕೈತಿ, ಕುಂದ್ರು ಮಕ್ಕೋ ನೀನ್. ಪಾರ್ವತಿ, ಇರ್ಲಮ್ಮ, ನಾನ್ ಇಲ್ಸ ಬೇರೆ ಮಾತಾಡಕ್ ಬಂದೀನಿ, ನೀನು ವಿಶ್ರಾಂತಿ ತಗೋ. ಸುಮ್ನೆ ಬಂದ್ ಹಿಂಗಿಲ್ ನಿಂದ್ರಾಕ್ ಹೋಗ್ಬೇಡ, ಆರಾಮ್ ಕುಂದ್ರ ಮಕ್ಕೋ. ನಂಗೆ ಅರ್ಥಕ್ಕೆ ತಗೋರಮ್ಮ, ಮಕ್ಕೋ ನೀನ. ಅಯ್ಯೋ ದೇವ್ರಿ, ಏನಾತ್ ತಗೋರಮ್ಮ. ಇವ ಅವರ ಬರ್ರಿ, ನೀವು ಮ್ಯಾಲ ಕುಂದ್ರ ಬರ್ರಿ, ನಾನ್ ನಿಂದಿರ್ತೇನೆ ಬರ್ರಿ. ಏ ಬೇಡಪ್ಪ ಬೇಡ. ಅಯ್ಯೋ ದೇವ್ರೇನ, ಏನ್ ನಡೀತಿತ್ತು ಮ್ಯಾಗ ಕುಂದ್ರ ತಳ ಕುಂದ್ರ? ನಾ ಕುಂದ್ರುದಿಲ್ಲ, ಕುರ್ಚಿ ಅಲ್ಲೇ ಇದ್ರು ನಾನ್ ಮ್ಯಾಗ ಕುಂದ್ರ ರೂಢ ಇಲ್ಲಪ್ಪ. ನಂಗೆ ಕೆಳಗ್ ಕುಂತ್ರನ ಜಲಂಕ್ ಸಮಾಧಾನ ಆಗದು. ನೀ ಕುಂದ್ರಪ್ಪ, ಏನ್ ನನ್ ಮಗ ಇದ್ದಂಗದಿ ನೀನು. ಅಯ್ಯೋ ದೇವ್ರೇ, ಅಷ್ಟೊಂದು ನೀರು ಮಾಡ್ಕೊಳ್ಳೋದನಪ್ಪ, ಕುಂದ್ರ. ನಿಮ್ಮ ಮನೆಯವ್ರು ಬರ್ಲಿಲ್ಲ? ಬರ್ತಾರ್ರಿ, ಬರ್ತಾರ. ಅದು ಏನಪ್ಪ ಏನೋ ಕೆಲಸ ಇತ್ತು ಕಾಣ್ತೈತಿ, ಅದಕ್ಕೆ ಒಂದ್ ಬಂದ್ ತಡಿ ನೀ ಮುಂದ್ ನಡಿ ಅಂತೇಳಿ. ಅಂದ್ರೆ ಬಾತ್ರೂಮಿಗೆ ಹೋದ್ರೆ 2 ನಿಮಿಷ ಬಂದೆ ಅಂತ ಹೇಳ್ಯಾರ. ಹೌದಾ? ನಿಮ್ಮ ಮನೆಯವ್ರು ಬಂದ್ರೆ ಸ್ವಲ್ಪ ಮಾತಾಡಕ್ ಚಲೋ ಆಕಿತ್ತವ. ಈಗ ನಿನ್ನಂತೇಲೊಮ್ಮೆ ಅವ್ರಂತೇಲೊಮ್ಮೆ ಭಾಳ ಈಗ ಅದನ್ನೇ ಮಾತಾಡೋದಕ್ಕೆ ಹೊಳ ಬಳ. ಅಲ್ಲ ನೀವು ಹೇಳ್ರಿ, ಮತ್ತೆ ಅವ್ರಿಗೆ ಗೊತ್ತಿದ್ದಿದ್ದೆ ಆದ್ರೆ ಗೊತ್ತಿರ್ತೈತಿ, ಇಲ್ಲಾಂದ್ರೆ ನಾನು ಹೇಳ್ತೇನಂತ, ಅದಕ್ಕೇನಿಲ್ಲ. ಅಣ್ಣಾರ ಏನಾಗೈತಿ? ಬೆಳಗ್ಗಿಂದ ನೀವು ಫೋನ್ ಮಾಡತ್ತೀರಿ, ನನ್ನ ಗಂಡ ಫೋನು ಎಬ್ಬಿಸುವಲ್ಲ. ಅಂಥದ್ದು ಏನಾಗೈತಿ ಅನ್ನೋದು ನನಗೆ ಅದೊಂದು ತಿಳಿಲಾರ್ದಂಗೆ ಆಗ್ಬಿಟ್ಟತ್ ನೋಡ್ರಿ ಅಣ್ಣಾರ. ಏನು ಸಮಸ್ಯೆ ನಮ್ಮ ಮನೆಯವರಿಂದ ಏನಾರ? ಹೌದಮ್ಮ, ನಿಮ್ಮ ಮನೆಯವರಿಂದ ಆಗಿರೋ ಸಮಸ್ಯೆ ಇದೆ. ರಾತ್ರಿ ನಾವು ಅವ್ರಿಗೆ ಕೆಲ್ಸಕ್ಕೆ ಸೇರಿಸ್ಕೊಳ್ಬೇಕಾದ್ರೆ ಮೊದಲೇ ಹೇಳಿದ್ವಿ ಕುಡಿಬಾರ್ದು ಅಂತೇಳಿ. ಆದ್ರೂ ಒಂದ್ಸಲ ಕುಡಿದು ನನ್ನ ಕಡೆ ಬೈಸ್ಕೊಂಡು ವಾಪಸ್ ಮತ್ತೆ ಅವ್ರ ಕೆಲ್ಸಕ್ಕೆ ಬಂದ್ರೆ ನಾನು ಆಗ್ಲಿ ಮನುಷ್ಯಂಗೆ ಸೆಕೆಂಡ್ ಚಾನ್ಸ್ ಅಂತ ಕೊಡ್ಬೇಕಾಕತಿ. ಏನೋ ತಪ್ಪ ಆಗೈತಿ, ಇನ್ನೊಂದ್ಸಲ ಹಿಂಗೆ ಮಾಡಲ್ಲ ಅಂತ ನಾನು ಬಹಳ ಅಂದುಕೊಂಡು ಕೊಟ್ಟಿದ್ದ ಕೆಲಸ ಅವ್ರಿಗೆ. ಹೌದಾ? ಅದಾದ್ಮೇಲೆ ಮತ್ತೆ ಸಿಕ್ಕಾಪಟ್ಟಿ ಕುಡ್ದಾರ ಅಂದ್ರೆ ಹೆಂಗಂದ್ರೆ ಕುಡಿದು ಅವರು ಜೊತೆಗೆ ಬಹಳ ಹರಟಿ ಹೊಡ್ಕೊಂತ ಮಾತಾಡ್ತಾ ಇದಾರ. ಅವ್ರೇ ಕೊಡ್ತಾ ಇದಾರ ಕುಡಿಯಾಕ, ಇವ್ರು ಕುಡಿತಾ ಇದಾರ. ಅವ್ರಿಗೂ ಇವ್ರಿಗೂ ಪರಿಚಯ ಇದ್ದಂಗೆ ಐತಿ. ಆದ್ರೆ ಅದು ಕ್ಲಿಯರ್ ಆಗಿ ಮಾತಂದ್ರು ಕೇಳಲ್ಲ, ಪರಿಚಯ ಇದ್ದಷ್ಟು ಸಲಿಗೆಯಿಂದಾನೇ ಅದಾರ. ಏನ್ ಒಂದು ಅರ್ಥನೇ ಆಗ್ವಲ್ತ. ಕುಡಿತಾ ಇದಾರ, ಕುಡಿದು ಕಡೆಗೆ ಚಾವಿ ಕೊಟ್ರು ಅವ್ರ ಕೈಯಾಗ. ಅವರು ನಮ್ಮ ಅಂಗಡಿ ಬಾಗಲ ತೆಗೆದು ಅಂಗಡಿ ಒಳಗಿರುವಂತ ಬೆಲೆ ಬಾಳುವಂತ ಮೆಟೀರಿಯಲ್ಸ್, ಕಬ್ಬಣದ ಮೆಟೀರಿಯಲ್ಸ್ನ ಆಲ್ಮೋಸ್ಟ್ ಅವರು ಪೂರ್ತಿಯಾಗಿ ಏನು ಎಲ್ಲ ಎತ್ಕೊಂಡು ಹೋಗ್ಯಾರ ಗಾಡಿ ಮಾಡ್ಕೊಂಡು. ಏನಿಲ್ಲ ಅಂದ್ರೂ ನಮ್ಗೆ ಮಿನಿಮಮ್ ಅಂದ್ರೂ ಒಂದು 5-10 ಲಕ್ಷ ರೂಪಾಯಿ ಅಂತೂ ನಮ್ಗೆ 10 ಲಕ್ಷ ರೂಪಾಯಿನೇ ಲೆಕ್ಕಕ್ಕೆ ಬಂದಿರೋದು. ಈಗ ಒಂದು 5 ಮೇಲೆ ಕಾಣ್ತಾ ಐತಿ, ಇನ್ನು ಪೂರ್ತಿಯಾಗಿ ಎಲ್ಲ ನೋಡ್ತಾ ಇದಾರ. 10 ಲಕ್ಷ ರೂಪಾಯಿ ಅಂತೂ ನಮ್ಗೆ ಪೂರ್ತಿ ಲಾಸ್ ಆಗೈತಿ. ಅದಕ್ಕೆ ಕಾರಣ ನಿಮ್ಮ ಮನೆಯವರು. ಏನ್ ಹೇಳಕತ್ತೀರಿ ಅಣ್ಣಾರ? 10 ಲಕ್ಷ ರೂಪಾಯಿ ಮಟ ನಮ್ಮ ಮನೆಯವರಿಂದ ಲಾಸ್ ಆಗೈತ್ರಿ ಅಣ್ಣಾರ? ಕುಡಿದು ಚಾವಿ ಕೊಟ್ಟಾರ್ರಿ? ನಮ್ಮ ಕುಡ್ದು ಅವ್ರ ಕೈಯಾಗ ಚಾವಿ ಕೊಟ್ಟು ಅವ್ರು ತಕೊಂಡು ಹೋಗೋತ್ತೆ ನೋಡ್ಕೊಂತ ಸುಮ್ಮನೆ ಕುಂತಾರ. ಅಲ್ಲ, ಅದು ಎಷ್ಟು ಮೈ ಮರಿ ಅಷ್ಟು ಕುಡ್ದಾರ ನೋಡ್ಕೊಂತ ಕುಂತಾರಲ್ಲ. ನನಗ ಅನಿಸ್ತೈತಿ ಏನ್ ಅವ್ರಿವ್ರು ಶಾಮೀಲಾಗಿ ಕೆಲಸ ಮಾಡ್ಯಾರೋ ಏನೋ ನನ್ಗೆ ಗೊತ್ತಾಗೋಲ್ತು. ಇಲ್ರಿ ಅಣ್ಣಾರ, ಹಂಗ ಒಂದು ಮನೆಗೆ 2 ಬಗೆ ಚಾಳ ಅವ್ರಿಗಿಲ್ರಿ. ಹಂಗ ಕಳ್ರ ಜೊತೆ ಶಾಮೀಲ್ ಅಕ್ಕಾರ ಅಂತ ನಾ ಹೇಳಂಗಿಲ್ರಿ ಅಣ್ಣಾರ. ಅದು ಒಂದು ಅವ್ರು ಮಾಡಲ್ಲ, ಬರ್ತಾರಲ್ಲ ಈಗ ಕೇಳಬಿಡಂತಾರ್ರಿ ಏನ್ ಅನ್ನೋದು ಇದ್ದಿದ್ ನೇರ ನೀರಿಗೆ ಗೊತ್ತಾಗ್ಬಿಡ್ಲಿ. ಇಲ್ಲಿಗೆ ಬಂದೇ ಅರ್ಧ ತಾಸಾತು, ಇಷ್ಟೊತ್ತಾದ್ರೂ ಅವ್ರು ಬಂದಿಲ್ಲ. ಅದನ್ನೇ ಕೇಳ್ತಾ ಇರೋದಮ್ಮ, ಅವ್ರ ಮನ್ಯಾಗ ಅದಾರ ಇಲ್ಲ, ಬರ್ತಾರ ಇಲ್ಲ? ನಿಮಿಷ ತಡ್ರಿ ಅಣ್ಣಾರ. ಏ ಪರ್ಬ್ಯಾ ಬಾ ಇಲ್ಲಿ. ನಮ್ಮ ಮನ್ಯಾಗ ಮಲ್ಲೇಶ್ ಮಾವ ಅದ ನೋಡು, ಕರ್ಕೊಂಬೈಲ್ ನೋಡು ಪಟ್ ಅಂತ. ಅರ್ಜೆಂಟ್ ಬರ್ಬೇಕಂತ, ಎಷ್ಟೊತ್ತಿದ್ರು ಬರ್ರಾಕಬೇಕಂತ, 2 ಮಿನಿಟ್ ನಿಲ್ಲಂಗಿಲ್ಲ ಅಂತ ಹೇಳ್ಬಿಡು. ಹೋಗು. ಏನ್ರಿ ಅಣ್ಣಾರ, ಹುಡುಗಿ ಹೇಳಿ ಕರ್ಕೊಂಬರಕ್ ಹೊಂಟಾನ್ರಿ. ಏನಪ್ಪ ಹೊಟ್ಟೆ ಸರಿ ಇಲ್ಲ ಅನ್ನತ್ತಿದ್ರು, ಅದಕ್ಕೇನ್ರ ಹೊತ್ತಾತ ಏನಷ್ಟ. ಅದು ಬಿಟ್ರೆ ಅವ್ರೇನು ಹೆದರ್ಕೊಂಡು ಏನು ಬಂದಿಲ್ಲ ಅಂತೇನಿಲ್ಲ. ಅವ್ರು ತಪ್ಪು ಮಾಡಕ್ ಸಾಧ್ಯನೇ ಇಲ್ರಿ ಅಣ್ಣಾರ. ಹಂಗ ಕುಡಿತಾರ, ನಾ ಒಪ್ಕೊಂತೇನೆ. ಅದು ನಾ ಹೇಳಿದ್ದೆ ಕುಡಿಯಲ್ಲ ಅಂದಿದ್ರು ಅವ್ರು. ಅದು ಹೆಂಗ ಕುಡಿದ್ರು ಏನು ನನ್ಗೆ ಲೆಕ್ಕನ ಹರಿವಲ್ತ್ರಿ. ಅವ್ರು ಹಂಗೆ ಮೋಸ ಮಾಡಕ್ ಸಾಧ್ಯನೇ ಇಲ್ರಿ ಅಣ್ಣಾರ. ನೀವೆಲ್ಲೇ ತಪ್ಪು ತಿಳ್ಕೊಂಡಿರ್ನ ಅಂತೇನ? ಅಲ್ರಿ ಗಿರ್ಜಕ್ಕರ, ತಪ್ಪು ತಿಳ್ಕೊಂಡೇವಿ ಅನ್ನೋದಕ್ಕೆ ಅದು ಏನೇ ಆಗಲಿ, ಈಗ ಹೋಗಿರೋದು ನಮ್ಮ ಅಲ್ಲಿ ಹೌದಿಲ್ರಿ. ತಾಪಾರ ತಿಳ್ಕೊಳ್ಳಿ, ಸರಿಯಾಗಾರ ತಿಳ್ಕೊಳ್ಳಿ, ಆಯ್ತು. ಇವ್ರೇನು ಕಳ್ಳರ ಜೊತೆಗೆ ಶಾಮೀಲಿಲ್ಲ, ಇವ್ರದ್ದೇನು ತಪ್ಪಿಲ್ಲ ಅಂತಾನೇ ಇಟ್ಕೊಳ್ಳೋಣ. ಆದ್ರೆ CC ಕ್ಯಾಮ್ರಾದ ರೆಕಾರ್ಡ್ ಆಗೈತೆ, ಇವ್ರು ಕುತ್ಕೊಂಡು ಅವ್ರ ಜೊತೆಗೆ ಮಾತಾಡ್ಕೊಂತ ಕುಡ್ದಾರ. ಚಾವಿ ಕೊಟ್ಟಿದ್ದು ಕ್ಲಿಯರ್ ಆಗೈತೆ ಅದ್ರೊಳಗೆ. ಅವ್ರ ಸಾಮಾನು ತೊಗೊಂಡು ಹೋಗೋತ್ನ ಇವ್ರು ನೋಡ್ತಾ ಇದಾರ, ಅದು ಕ್ಲಿಯರ್ ಆಗೈತೆ ಅದ್ರೊಳಗೆ. ಇದು ಏನಂಗಾರೆ ಆಯ್ತು, ಕುಡ್ದ ನಿಷೇಧದೊಳಗೆ ಇವರಿಗೆ ಗೊತ್ತಾಗಿಲ್ಲ ಅಂತೇಳಿ ಇಟ್ಕೊಳ್ರಿ. ಕುಡ್ದಿದ್ ತಪ್ಪೋ ಹೌದಾ ಅಲ್ಲ ಹೇಳ್ರಿ? ಅಲ್ಲ, ಯಾರ ಏನಾರ ಮಾತಾಡಿ ಬೇಕಂತ ಕುಡಿಸಿದ್ರ ಅಂತ.
ಅಲ್ಲ ಅವ್ರು ಕುಡಿಸ್ತಾರ, ಇವ್ ಕುಡಿಯೋವಾಗ ಬುದ್ಧಿ ಏನ್ ಮಕ್ಕಳಾಗಿಟ್ಟಿರ್ತಾನ ಗೊತ್ತಾಗದಲ್ಲ. ಕುಡಿಬೇಕು ಕುಡಿಬಾರ್ದು ನನ್ನ ಜವಾಬ್ದಾರಿ ಮ್ಯಾಗೆಲ್ಲ ಬಿಟ್ಟು ಹೋಗಿರ್ತಾರ. ನಾ ಕಾಯ್ಬೇಕು ಅನ್ನೋದು ತಗೊಳ್ಳೋ ಪಗಾರಕ್ಕೆ ನಿಯತ್ತೆ ಕೆಲಸ ಮಾಡ್ಬೇಕು. ಅಲ್ರಿ ಅಣ್ಣಾರ, ಈಗ ಇದು ಮತ್ತೀಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಿ ಅಣ್ಣಾರ? ಕೊಟ್ಟೈತ್ರಿ, ಮೊದ್ಲು ಮಾಡಿರೋ ಕೆಲಸನೇ ಅದು. ಆದ್ರೆ ಈಗ ಅವ್ರ ಕಳ್ರು ಸಿಗ್ಬೇಕಲ್ರಿ, ಹೇಳ್ರಿ ನೋಡೋಣ. ಮುಖಕ್ಕ ಪೂರ್ತಿ ಇದು ಹಾಕೊಂಬಂದಾರ, ಏನ್ ನಂಗೊಂದು ತಿಳಿವಲ್ತ. ನನ್ಗೆ ಗೊತ್ತಿರೋ 5ನೇ ಮಾಡೇನಿ ನಾನು. ನಮ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗೆ ಹೇಳೇನಿ ಇದನ್ನ ಹೆಂಗಾರ ಮಾಡಿ ಇದು ಮಾಡ್ಬೇಕು ಅಂತೇಳಿ. ಆದ್ರೆ ನಂಗೆ ಏನು ಅಂತ ಅರ್ಥ ಆಗೋಲ್ತು ಇವ್ರ ಗಂಡ ಮಾಡಿದ್ದು. ಅಷ್ಟು ಹೇಳಿದ್ರು ಮನುಷ್ಯಂಗೆ ಬೇಜವಾಬ್ದಾರಿ ಎಷ್ಟೈತ್ ನೋಡ್ರಿ. ಈಗ ನಮಗಾಗಿರೋ ನಷ್ಟ ತುಂಬ್ಕೊಳ್ಳೋದು ಹೆಂಗ? ಅದು ಅಣ್ಣಾರ, ನನ್ನ ಗಂಡ ಕುಡ್ದಿದ್ದು ತಪ್ಪರಿ. ಅದರಿಂದ ನಿಮಗೆ ಲಕ್ಷಾಂತರ ರೂಪಾಯಿ ನಾಶ ಇದೆ, ಹಾಳಾಗೈತಿ. ನಾ ಒಪ್ಕೊಂತೀನಿ, ಇಲ್ಲಂತಲ್ಲ. ಆದ್ರೆ ನಷ್ಟ ತುಂಬಿ ಕೊಡು ಅಂದ್ರೆ ನಮ್ಮ ಹತ್ರ 10 ಲಕ್ಷ ಅಲ್ರಿ, 10 ರೂಪಾಯಿ ಇಲ್ರಿ. ಇಸ ಕೊಡ್ದೇನಂದ್ರೆ ನಿಮಗೆ 10 ಲಕ್ಷ ಕೊಡ್ಬೇಕಾದ್ರೆ ನಾವು ಜೀವ ತಕ್ಕೋಬೇಕಾತ. ಜೀವ ತಕ್ಕೊಂಡ್ರು ಬರೋದಿಲ್ಲ ಬಿಡ್ರಿ. ಇನ್ನು ನಮ್ಮ ಮನೆ ಮಾರಾಟ, ಅಯ್ಯೋ ದೇವ್ರೆ, ಆ ಮನೆ ಹಳ್ಳ್ಯಾನ ಮನೆ ಏಟಕ್ಕೋಕತ್ ನಿಮ್ಗೆ ಗೊತ್ತಲ್ಲ. ಅದು ಅಲ್ಲದೆ ಹಳ್ಳ್ಯಾಗ ಯಾರು ಬಂದು ಇರಕ್ಕೆ ಇಷ್ಟಪಡ್ತಾರ್ರಿ? ಇದ್ದರೇ ಸಿಟಿಗೆ ಹೋಗಕ್ಕೆ ಸೇರ್ಕೊಳಕತ್ತಾರ. ಅದು ಹಳ್ಳ್ಯಾಗ ಆ ಸಣ್ಣ ಮನೆ ತೊಗೊಳಕ್ಕೆ ಯಾರು ಬರ್ತಾರೆ ಹೇಳ್ರಿ ನೋಡೋಣ. ಅಲ್ಲ, ಒಂದು ವೇಳೆ ಏನಾರ ನನ್ನ ಗಂಡನಿಂದನೇ ಇದಾಗಿದ್ದ ಕರೆ ಆದ್ರೆ ಕರೆ ನಾನಂತರೂ ಮನಿ ಮಾರಿ ಆದ್ರೂ ಎಟ್ಟಕ್ಕೆ ನಾನು ನಿಮ್ಗೆ ರೊಕ್ಕ ಕೊಡ್ತೇನೆ ರೀ ಅಣ್ಣಾರ, ಕೊಡ್ತೇನೆ. ಏನು ಮಾಡ್ಬೇಕು ಹೇಳ್ರಿ? ಅಂತ ಗಂಡನ ಕಟ್ಕೊಂಡು ಅದೇನು ನಾನು. ಅಯ್ಯೋ ದೇವ್ರೆ, ಏನೋ ಒಂದು ಸಾಲ ಭಾಳ ಆಗೈತಲ್ಲ, ಒಂದು ಸ್ವಲ್ಪ ನಮ್ಮ ಕೈ ಹಿಡಿಯಾಕ ಒಂದು ತಿಂಗಳ ಒಂದು ಈಟ್ ಪಗಾರ ಕೈಗೆ ಬಂತಂದ್ರೆ ಜೀವನ ನಾವು 4 ಮಂದಿ ಗತೆ ಮಾಡ್ಬೋದಲ್ಲ ಅಂತೇಳಿ ಇದು ಮಾಡಿದ್ರಿ. ಆದ್ರೆ ಇದು ಇಷ್ಟು ವಿಕೋಪಕ್ಕೆ ಹೋಗತ್ತೆ ಅಂತ ನನಗೆ ಗೊತ್ತಿದ್ದಿಲ್ರಿ ಅಣ್ಣಾರ. ಇದರಿಂದ ದೊಡ್ಡ ತಪ್ಪಾಗೈತಿ, ದೊಡ್ಡ ಅಂದ್ರೆ ಭಾಳ ದೊಡ್ಡ ತಪ್ಪಾಗೈತಿ. ಇದು ಒಂದ್ಸಲ ಕ್ಷಮಿಸ್ಬಿಡ್ರಿ. ನನ್ನ ಗಂಡನ ನಾನು ನಿಮ್ಮ ಆಫೀಸ್ ಕಡೆ ತಲೆ ಹಾಕಕ್ಕೂ ಬಿಡುದಿಲ್ಲ. ಇದ್ರ ರೊಕ್ಕ ಏನೈತಲ್ಲ ನನ್ನ ಕೈಲಿ ಎಷ್ಟಕ್ಕೆ ಅಷ್ಟು ನಾ ಕೊಡ್ತೀನಿ. ಉಳ್ದಿದ್ ಬೇಕಾದ್ರೆ ನಿಮ್ಮ ಆಫೀಸ್ನಾಗ ನೆಲ ಒರೆಸೋ ಕೆಲಸ ಕೊಡ್ರಿ. ನೆಲ ಒರೆಸಿ ಕಸ ಹೊಡೋದು, ನಿಮ್ಮ ಮನೆಯಾಗ ಬಾಂಡೆ ತಿಕ್ಕಿ ಮುಸುರಿ ತಿಕ್ಕಿ ನಾನು ಅದನ್ನ ತೀಡಿಸ್ತೀನಿ. ಬೇಡಮ್ಮ, ಹಂಗೆಲ್ಲ ಏನು ಮಾಡೋದು ಬೇಡ. ನಾನು ಮನುಷ್ಯತ್ವ ಇರೋನೇ, ನನಗೂ ಅರ್ಥ ಆಕೈತಿ. ಗಂಡು ಮಕ್ಳು ಮಾಡೋ ತಪ್ಪಿಗೆ ನಿಮ್ಮ ಹೆಣ್ಮಕ್ಳಿಗೆ ನಾನು ಯಾಕೆ ಮಗಳು ಕೊಡ್ಲಿ? ಹಿಂಗಾಗೈತಲ್ಲ, ಅವ್ರ ಮಕ್ಕ ಏನಾರ ಅವನಿಗೆ ಪರಿಚಯ ಆಯ್ತಾ, ಯಾರು ಅಂತ ನೋಡ್ಯಾನ, ಮಾಸ್ಕ್ ಇಲ್ದೆ ಅವ್ರು ಹೆಂಗದಾರ ಅಂತ ಏನಾರು ಚೇರೆ ಪಟ್ಟಿ ಹೇಳ್ತಾನ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ಗೆ ನಂಗೆ ಗೊತ್ತಿರೋ ಅವರು ಡ್ರಾಯಿಂಗ್ ಎಲ್ಲ ಮಾಡ್ತಾರೆ, ಯಾವ ರೀತಿ ಇರ್ಬೋದು ಕಳ್ಳ ಅಂತೇಳಿ. ಅವ್ರ ಹತ್ರ ಕಳ್ಳರ ಲಿಸ್ಟ್ ಇರ್ತೈತಿ. ಹಂಗೊಂದು ಸ್ವಲ್ಪ ಹೋಲಿಕೆ ಆಗೋರು ಸಿಕ್ಕರು ಅವ್ರನ್ನ ಕರೆಸಿ ವಿಚಾರಿಸನೆ ಮಾಡ್ತಾರ. ಅದಕ್ಕೋಸ್ಕರ ಒಂದು ಸ್ವಲ್ಪ ಗುರ್ತು ಹೆಂಗಿದ್ರು, ಏನಾಯ್ತು, ಯಾವಾಗ ಬಂದ್ರು, ಎಷ್ಟೊತ್ತಿಗೆ ಭೇಟಿಯಾದ್ರು, ಅವರೇ ಕುಡಿಯಂದ್ರ, ಇವರೇ ಕುಡುದ್ರ, ರೊಕ್ಕ ಏನಾರ ಕೊಟ್ರ, ಪ್ರತಿಯೊಂದು ವಿಚಾರಿಸ್ಬೇಕಲ್ಲ. ಅದಕ್ಕೆ ಒಂದು ಸ್ವಲ್ಪ ನಿಮ್ಮ ಮನೆಯವ್ರು ಬಂದ್ರೆ ಬೇಷಕತೆ ಅಂದ್ರೆ ಇಷ್ಟೊತ್ತಾದ್ರೂ ಏನು ಸುದ್ದಿನೇ ಇಲ್ಲ ಅವ್ರದ್ದು. ಅಲ್ಲೇ ಮನ್ಯಾಗ ಮಲ್ಲೇಶ್ ಮಾವ ಇಲ್ಲ, ಅತ್ತಿ ಇಲ್ಲ, ಬರದಾರಾಗ ಎಲ್ಲಿ ಕಂಡಿಲ್ಲಲ್ಲ ಅಪ್ಪ ನಿನಗೆ? ಇಲ್ಲ ಅಣ್ಣಾರ, ಒಂದು 5 ನಿಮಿಷ ಟೈಮ್ ಕೊಡ್ತೀರಾ? ಒಂಚೂರು ಹೋಗಿ ನೋಡಿ ಕರ್ಕೊಂಡು ನಾನು ಬರ್ತೇನೆ. ಆಯ್ತಮ್ಮ, ಚಿಂತೆ ಮಾಡಬೇಡ್ರಿ. ಇಲ್ಲಿ ಯಾರು ಏನು ಹೊಡೆದು ಜೈಲಿಗೆ ಹಾಕ್ಸಕ್ಕೇನು ಬಂದಿಲ್ಲ. ನಾನು ಕಷ್ಟ ಅರ್ಥ ಮಾಡ್ಕೊಂಡವನೇ, ಕಷ್ಟ ಸುಖ ಬಲ್ಲವನದೀನಿ. ಏನು ನಾನೇ ನಿಮ್ಮ ಮನೆಯವ್ರಿಗೆ ಏನು ಅನ್ನಕ್ಕೆ ಕರೆದಿಲ್ಲ. ಹೆಂಗಿದ್ರು ಏನು ಎತ್ತ ಕೇಳ್ಬೇಕಲ್ಲ ಅವ್ರ ಕಡೆ ಸ್ವಲ್ಪ. ಅದಕ್ಕೋಸ್ಕರ ನಾನು ಅದು. ಆಮೇಲೆ ಪೊಲೀಸರು ಒಂದೇ ಮಾತು ಹೇಳಿದ್ದು, ಯಾರೋ ಪ್ರೊಫೆಷನಲಿಸ್ಟ್ ಕಳ್ರಲ್ಲ ಇದನ್ನ ಮಾಡಿರೋದು, ಹೊಸಬ್ರು ಯಾರೋ ಕೈ ಇಟ್ಟಾರ. ಸರ್ತಿಗೂ ಕಳ್ತನ ಮಾಡೋ ಅಂತಾರೆ ಮಾಡಿದ್ರೆ ಸಿಗ್ತಿದ್ರಿ. ಇದು ಚೇರೆಪಟ್ಟಿ ನಮಗೆ ನೋಡಿದ್ರೆ ಗೊತ್ತಾಕಿತ್ತು ಅವ್ರ ಹಾವಭಾವ. ಆದರೆ ಇದು ಯಾರು ಬೇರೆಯವ್ರ ಥರ ಕಾಣ್ತಾ ಇದ್ರೆ ಸ್ವಲ್ಪ ಟೈಮ್ ಬೇಕು. ಆಮೇಲೆ ಆ ವ್ಯಕ್ತಿನ ಸ್ಪಷ್ಟವಾಗಿ ನೋಡಿದವ್ರು ಯಾರು ಇದ್ರೆ ಸ್ವಲ್ಪ ಡೀಟೇಲ್ ಏನಾರು ಹೇಳ್ತಾರ ಅಂತ ಕೇಳ್ತಾ ಇದಾರೆ ಅವ್ರು. ಸೊ ಅದಕ್ಕೋಸ್ಕರ ಬಂದಿರೋದಿಲ್ಲ ವಿಚಾರ್ಸಕ್ಕೆ ಅಷ್ಟೇ, ಮತ್ತೇನು ಇಲ್ಲ. ದಂಡ ಕಟ್ರಿ, ಈಗ ರೊಕ್ಕ ಕೊಟ್ಟೇ ಬಿಡ್ರಿ ಅಂತ ನಾ ಹೇಳ್ತಾ ಇಲ್ಲ ನಿಮಗೆ. ನನಗೆ ಗೊತ್ತು ನಿಮ್ಮ ಹತ್ರ 1 ರೂಪಾಯಿನೂ ಇಲ್ಲ, ನಿಮ್ಗೆ ಕೇಳಿ ಉಪಯೋಗ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೋ ದೇವ್ರ ದಯದಿಂದ 10 ಲಕ್ಷ ರೂಪಾಯಿ ನನಗೇನು ಭಾಳಲ್ಲಮ್ಮ. ಇವತ್ತು 10 ಲಕ್ಷ ಆಗೈತಿ, ನಾಳೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗಬಾರ್ದಲ್ಲ. ದುಡ್ಡು ಕಷ್ಟಪಟ್ಟು ದುಡಿದ್ರೆ ಎಲ್ಲರಿಗೂ ಬರೋದು. ಅದಕ್ಕೋಸ್ಕರ ಕೇಳೋಕ್ಕೋಸ್ಕರ ಕರೆದೆ ನಾ ಅಷ್ಟೇ. ಒಂದು ಸ್ವಲ್ಪ ನಿನ್ನ ಗಂಡನ ಕರ್ಕೊಂಡು ಬಾ. ಆಯ್ತ್ರಿ ಅಣ್ಣಾರ, ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ಎಂತ ಎಡವಟ್ಟು ಮಾಡ್ಯಾರ ನೋಡ್ರಿ ನಮ್ಮ ಮನೆಯವ್ರು. ಭಾಳ ಒಂಥರ ಮನ್ಸಿಗೆ ನೋವಾಗಕತ್ತೈತ್ರಿ ಅಣ್ಣಾರ. ನಿಮ್ಮಂತ ಒಳ್ಳೆ ವ್ಯಕ್ತಿಗೆ ನಮ್ಮಿಂದ ಒಂದು ಮೋಸ ಆತಲ್ಲ. ಅಯ್ಯೋ ದೇವ್ರೆ, ಅದನ್ನ ನೆನೆಸ್ಕೊಂಡ್ರೆ ಕಳ್ಳು ಕಿತ್ತು ಬಂದಾಗತ್ತೈತ್ರಿ ನನಗೆ. ಅಣ್ಣಾರ, ಮನ್ಸಿಗೆ ನೋವು ಮಾಡ್ಕೋಬೇಡ್ರಿ ಅಣ್ಣಾರ. ಅಲ್ಲ, ಒಂದು ವೇಳೆ ನನ್ನ ಗಂಡ ಏನಾರ ಅವ್ರ ಜೊತೆ ಶಾಮಿಲ್ ಆಗ್ಯಾನಂತ ಗೊತ್ತಾದ್ರೆ ನಾ ಜೀವದರ್ಸ್ಲೇ ಇರೋದಿಲ್ರಿ ಅಣ್ಣಾರ. ನನ್ನ ಗಂಡಗೆ ಅದು ಏನು ಶಿಕ್ಷೆ ಕೊಡ್ತೀರಾ ಕೊಡ್ರಿ, ನಾ ಬೇಡ ಅನ್ನಂಗಿಲ್ಲ, ಕೊಡ್ರಿ. ಯಾಕಂದ್ರೆ ತಪ್ಪು ಮಾಡಿದವ್ರು ಯಾರಾದ್ರೆ ಏನು ಶಿಕ್ಷೆ ಅನುಭವಿಸಬೇಕು. ಅದು ನಿಮ್ಮಂಥ ಪುಣ್ಯಾತ್ಮರಿಗೆ ಈ ರೀತಿ ಅನ್ಯಾಯ ಮಾಡ್ತಾರಂದ್ರೆ ಇದ್ದೇನು ಉಪಯೋಗ್ರಿ ಅವರು. ಅದಕ್ಕೆ ನೀವು ಕೇಳ್ರಿ. ಸರಿ ಆಯ್ತಮ್ಮ, ಹೋಗಿ ಕರ್ಕೊಂಬ ಅವ್ರನ್ನ. ಹೆದರ್ಕೋಬೇಡ ಅಂತ ಹೇಳು, ಏನು ತೊಂದರೆ ಆಗಲ್ಲ, ನಾನು ಮಾತಾಡ್ತೀನಿ. ಬರಲಿ ನಮ್ಮ ಮನೆಗೆ ಏನಾರ. ಅಯ್ಯೋ ಬ್ಯಾಡ್ರಿ ಅಣ್ಣಾರ, 100 ಮಂದಿಗೆ ನಮ್ಮಂತರಿಗೆ ಕೆಲಸ ಕೊಟ್ಟಿರಿ ನೀವು. ನಿಮ್ಮನ್ನ ಪಾಪನ್ ಬಂದು ನಮ್ಮನೆ ಮಕ್ಳಿಗೆ ನಿಂದ್ರಂಗೆ ಮಾಡಿದ್ದು ನಮ್ಮ ದೊಡ್ಡ ತಪ್ಪಾಕತ್ರಿ. ಈಗಾಗಲೇ ಆಗೈತ್ರಿ, ಕ್ಷಮ್ಸಕ್ಕೆ ಬಾರ್ಲಾರ್ದಂಥ ತಪ್ಪು. ಈ ಒಂದಿನ ಯಾವತ್ತಾರ ಮನಸ್ಸು ತಿಳಿ ಇದ್ದಾಗ ಕರೆದು ಮನೆಗೆ ಅತಿಥಿ ಸತ್ಕಾರ ಮಾಡಿ ಕಳಿಸ್ತೇನೆ. ಆದ್ರೆ ನೀವು ಹಿಂಗೆ ಬಂದು ನಿಂದ್ರೆ ಬೇಡ್ರಿ ಅಣ್ಣಾರ, ಕರ್ಕೊಂಬರ್ತೀನಿ ತಡ್ರಿ. ಅಲ್ಲ ಅಣ್ಣಾರ,
ಈಗ ನಾ ಹೇಳಿದ್ರೆ ತಪ್ಪಾಕತ್ತೆ ಏನಪ್ಪ, ಯಾಕಂದ್ರೆ ಕಳ್ತನಾಗಿರೋದು ನಿಮ್ಮ ಅಲ್ರಿ. ನಾ ಮಾತಾಡೋದು ಹೇಳೋದು ಸುಲಭ, ಆದ್ರೆ ಅದನ್ನ ಯೋಚನೆ ಮಾಡೋದು ಅದ್ರಂಗೆ ನಡ್ಕೊಳ್ಳೋದು ಭಾಳ ಕಷ್ಟ ನೋಡ್ರಿ, ನಂಗೆ ಗೊತ್ತು. ಆದ್ರೂ ಮನ್ಸಿಗೆ ಅನ್ಸಿದ್ದು ಒಂದು ಮಾತು ನೀವು ಹ್ಞೂ ಅಂದ್ರೆ ಹೇಳ್ತೇನಪ್ಪ. ಹೇಳ್ರಿ, ಅದಕ್ಕೆ ಏನಾಗೋದೈತಿ ನೋಡ್ರಿಪ್ಪ. ನೀವು ಬೀಗ್ರಂತ ಏನಾರು ಅನ್ಕೊಂಡಿರ್ಬೋದು, ನಾ ಮಾತ್ರ ಹಂಗೆ ಅನ್ಕೊಂಡಿಲ್ರಿ. ಏನ್ರಿ, ನೀವು ನನ್ನ ಗಂಡ ಇದ್ದಿದ್ರೆ ಹೆಂಗೆ ನನಗೆ ತಿಳಿಸಿ ಹೇಳ್ತಿದ್ದ, ತಮ್ಮ ಇದ್ದಿದ್ರೆ ಹೆಂಗೆ ನನ್ನ ಅಂತೇಳಿ ಮಾತಾಡ್ತಿದ್ರೆ, ಹಂಗೆ ಒಂದು ಲೆಕ್ಕಕ್ಕೆ ತೊಗೊಂಡೇನಿ ನೋಡ್ರಿ ನಾನು. ಅಯ್ಯೋ, ದೊಡ್ಡ ಮಾತು ರೀ, ಭಾಳ ದೊಡ್ಡ ಮಾತು. ಅಂದರೆ ಈ ನಮ್ಮ ಮಲ್ಲೇಶ್ ಅದನಲ್ರಿ, ಕುಡಿತನ ನಾನು ಒಪ್ಕೊಂತೀನಿ, ಆದರೆ ಈ ಕಳ್ಳತನ ಮಾಡೋದು ಎಲ್ಲ ಹೆಂಗೆ ಅಂತ. ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಅವ್ನು ಮಿಗರಿ ಅಲ್ಲ ಅಂತ. ಆಮೇಲೆ ಅದು ಉಂಡ್ರ ಮನೆಗೆ ಅದು ನಿಮಗೆ ಅನ್ಯಾಯ ಮಾಡ್ತಾನ ಅಂತ ಯಾಕೋ ಮನಸ್ಸಿಗೆ ಅನ್ನಿಸ್ವಲ್ತ್ರಿ, ಅದಕ್ಕಂದೆ. ಅಷ್ಟು ನೀಚವಾಗಿ ನಡ್ಕೊಳ್ಳಲ್ಲ ಅನ್ನೋದೊಂದು ನನ್ನ ಭಾವನೆ ಅಷ್ಟೇ. ನೋಡ್ರಿ ಅಣ್ಣಾರ, ನಾ ಮತ್ತೆ ಹೇಳೋದು ಹೇಳೇನಿ, ಆದರೂ ಯಾವ್ದಾಗ ಯಾವ ಇರ್ತೈತಿ ಅಂತ ಹೇಳೋಕ್ಕಾಗಲ್ಲ. ನೀವು ಅದು ಮಲ್ಲೇಶ್ ಬಂದಿಂದ ಕೇಳಿ ತಿಳ್ಕೊಂಡು ವಿಚಾರಣೆ ಮಾಡಿ ಪೊಲೀಸರು ಏನು ಅನ್ನೋದು ಹೇಳ್ತಾರಲ್ಲ. ಈಗ ಭಾಳ ಮಾಲು ಕಳುವಾಗೈತೇನು ರೀ? ಹತ್ತತ್ರ ಏನಿಲ್ಲ ಅಂದ್ರೂ ಒಂದು 10 ಲಕ್ಷ ರೂಪಾಯಿ ಮಾಲ್ ಅಂತೂ ಹೋಗೈತ್ರಿ. ಅದೇ ದುಡ್ಡಿನ ಪ್ರಶ್ನೆ ಅಂತಲ್ಲ, ಈ ರೀತಿ ಮಾಡಿದ್ದು ಯಾರು ಇರ್ಬೋದು? ಹಂಗಾರೆ ಯಾರನ್ನ ನಂಬಕ್ಕೆ ಯಾರನ್ನ ಬಿಡ್ಬೇಕು ಅನ್ನೋದೇ ನಂಗೆ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಈಗ ಜರ್ಕರ್ತ ಇದೇ ಜಗದಾಗ ಅಕಸ್ಮಾತ್ ಬೇರೆ ಯಾರು ಇದ್ದಿದ್ರೆ ನಾನು ಏನು ಮಾಡ್ಬೇಕಿತ್ತು? ಈಗ ಇವ್ರ ಹತ್ರ ರೊಕ್ಕಿಲ್ಲ, ನೋಡಿದ್ರೆ ಗೊತ್ತು ನನಗೆ, ಇವ್ರನ್ನ ಹೆಂಗೆ ಬಾಯ್ಬಿಟ್ಟು ಕೇಳಿದ್ರಿ ನನ್ನ ಲಾಸ್ ತುಂಬಿಕೊಡು ಅಂತ? ಕೇಳೋದು ತಪ್ಪೇ ಆಕತ್ ನೋಡ್ರಿ, ಹೌದಿಲ್ಲ? ಅವ್ರು ಮಾಡೋ ಬೇಜವಾಬ್ದಾರಿ ಕೆಲ್ಸಕ್ಕೆ ನಾವು ಅನ್ಭವಿಸ್ಬೇಕು, ಹಂಗೆ ಆಗ್ಬಿಟ್ಟೈತಿ. ಈಗ ಎಷ್ಟು ಅಂತ ಸಹಿಸ್ಕೊಳ್ಳೋದು ಹೇಳ್ರಿ, ಈಗ ಹೌದಿಲ್ಲ? ಈಗ ಕೇಳಿದ್ರು ಇವ್ರ ಹತ್ರ ಕೊಡಕ್ಕೆ ದುಡ್ಡಿಲ್ಲ, ಜೈಲಿಗೆ ಹಾಕ್ಸ್ರಿ, ಏನು ಬೇಕಾದ್ ಮಾಡ್ರಿ, ನೀವು ಅವ್ರ ಹತ್ರ ಕೊಡಕ್ಕೆ ದುಡ್ಡೇ ಇಲ್ಲ. ಹೌದ್ರಿ ಅಣ್ಣಾರ, ಅದು ಮಾತ್ರ ನಿಜ, ದುಡ್ಡಿಲ್ರಿ ಅಣ್ಣಾರ ಅವ್ರ ಹತ್ರ ಕೊಡಕ್ಕೆ. ಅದೇ ಒಂದು ಮನುಷ್ಯತ್ವ ಯೋಚನೆ ಮಾಡ್ತಾ ಇದೀನಿ ನಾನು ಅಷ್ಟೇ. ಈಗ ದುಡ್ಡು ಇವತ್ತಿರ್ತೈತಿ, ನಾಳೆ ಹೊಕ್ಕೈತಿ. ಮನುಷ್ಯನ ಜೀವ ಮುಖ್ಯ. ಏನು ಇವ ಮಾನ ಮರ್ಯಾದೆ ಅನ್ನೋದು ಭಾಳ ಮುಖ್ಯ ನೋಡ್ರಿ. ಈಗ ನಾನು ಅವ್ರ ಕೂಡ ಜಗಳ ಮಾಡಿದೆ, ಇದ್ರಿಗೆ ಬಿದ್ದೆ ಅಂತಂದ್ರೆ ಅವು ನಾಳೆ ಅವ್ರ ಪಾಪ ಒದ್ದಾಡ್ಬೇಕತ್ ನೋಡ್ರಿ ಅದ್ರಾಗ, ಹೌದಿಲ್ರಿ? ಬೇಕಾದ್ ಮಾಡ್ರಿ ಮಾಡಿಸ್ಕೊಂತಾರ ಪಾಪ, ಆದ್ರೆ ಅವ್ರ ಹತ್ರ ಕೊಡಕ್ಕೆ ದುಡ್ಡಿಲ್ಲಲ್ಲ.